ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ ನಾಯಕ್, ಸಹಾಯಕ ಪ್ರಾಧ್ಯಾಪಕರು, ಆಹಾರ ಮತ್ತು ಪೋಷಣೆ ವಿಭಾಗ, ಇರುವಕ್ಕಿ, ಶಿವಮೊಗ್ಗ. ನಾನಿವತ್ತು ನೆಲ್ಲಿಕಾಯಿ ಬಗ್ಗೆ ಹೇಳ್ತೇನೆ. ನೆಲ್ಲಿಕಾಯಿಯು ಹೆಚ್ಚಿನ ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಈ ನೆಲ್ಲಿಕಾಯಿ ಎಲ್ಲ ಹಣ್ಣುಗಳಿಗಿಂತ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ನೆಲ್ಲಿಕಾಯಿ ಜೀವಸತ್ವ ಸಿ, ಖನಿಜಗಳು ಮತ್ತು ಪಾಲಿಫಿನಾನ್ಗಳ ಭಂಡಾರವಾಗಿದ್ದು ಅನೇಕ ರೋಗಗಳ ನಿವಾರಣೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಈ ನೆಲ್ಲಿಕಾಯಿಗಳಲ್ಲಿ ಹೆಚ್ಚು ಔಷಧೀಯ ಗುಣವಿರುವುದರಿಂದ ಇದನ್ನ ಅಮೃತ್ ಫಲ್ ಎಂದು ಸಹಿತ ಕರೆಯಲಾಗುತ್ತದೆ. ನೆಲ್ಲಿ ಹಣ್ಣುಗಳನ್ನ 40 ದಿನಗಳವರೆಗೆ ಪ್ರತಿದಿನ ಸೇವಿಸುವುದರಿಂದ ಆರೋಗ್ಯ ಹಾಗೂ ನವಚೈತನ್ಯವನ್ನ ಪಡೆಯಬಹುದಾಗಿದೆ. ನೆಲ್ಲಿಯನ್ನ ಎಲ್ಲಾ ರೀತಿಯ ಹವಾಗುಣ ಹಾಗೂ ಎಲ್ಲಾ ವಿಧವಾದ ಮಣ್ಣುಗಳಲ್ಲಿ ಅಂದ್ರೆ ಭೂಮಿಯಲ್ಲಿ ಇದನ್ನ ಬೆಳಿಬಹುದು. ಹೆಚ್ಚಿನ ಪ್ರಮಾಣದ ಗೊಬ್ಬರ ಹಾಗೂ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವ ಅವಶ್ಯಕತೆ ಇಲ್ಲದಿರುವುದರಿಂದ ನೆಲ್ಲಿ ಬೇಸಾಯವು ದೇಶದ ಎಲ್ಲಾ ಪ್ರದೇಶಗಳಲ್ಲಿಯೂ ಹೆಚ್ಚು ಪ್ರಚಲಿತಗೊಳ್ಳುತ್ತಿದೆ ಮತ್ತು ವಿವಿಧ ನೆಲ್ಲಿ ಉತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ. ನೆಲ್ಲಿಯಲ್ಲಿರುವ ಪೌಷ್ಟಿಕಾಂಶ, ಔಷಧೀಯ ಗುಣಗಳು ಹಾಗೂ ವಿವಿಧ ಉತ್ಪನ್ನಗಳ ತಯಾರಿಕೆಯಲ್ಲಿ ಇದನ್ನ ಉಪಯೋಗಿಸುವುದರಿಂದ ಆಹಾರ ಪದಾರ್ಥಗಳು, ಕಾಂತಿವರ್ಧಕಗಳು ಮತ್ತು ಆಯುರ್ವೇದ ತಯಾರಿಕೆಗಳಲ್ಲಿ ಈ ನೆಲ್ಲಿಯನ್ನ ಉಪಯೋಗಿಸುತ್ತಾರೆ. ನೆಲ್ಲಿಕಾಯಿಯು ಕರ್ನಾಟಕದಲ್ಲಿ ಹೆಚ್ಚಾಗಿ ಅಂತರ ಬೆಳೆಯಾಗಿ ಬೆಳೆಸುತ್ತಾರೆ. ತೆಂಗು, ಮಾವು, ಸಪೋಟ ಬೆಳೆಗಳಲ್ಲಿ ಬೆಳೆಯಲಾಗುತ್ತದೆ ಮತ್ತು ಕೆಲವೊಂದು ಪ್ರದೇಶದಲ್ಲಿ ಪ್ರಮುಖ ಬೆಳೆಯಾಗಿ ಮಾರ್ಪಾಡಾಗಿದೆ. ಇದನ್ನು ಹೆಚ್ಚಾಗಿ ಬದುಗಳಲ್ಲಿ ಮತ್ತು ರಸ್ತೆ ಅಕ್ಕಪಕ್ಕ ಬೆಳೆಯಲಾಗುತ್ತದೆ. ಈಗ ಆರೋಗ್ಯದಲ್ಲಿ ನೆಲ್ಲಿಕಾಯಿಯ ಪಾತ್ರ ಏನು ಅಂತ ನಾವು ನೋಡ್ಬೇಕಿತ್ತು ಅಂತಂದ್ರೆ, ನೆಲ್ಲಿ ಮರದ ಎಲ್ಲಾ ಭಾಗಗಳನ್ನು ಸಹಿತ ಆರ್ಥಿಕ ಪ್ರಾಮುಖ್ಯತೆಯನ್ನ ಹೊಂದಿರೋದ್ರಿಂದ ನೆಲ್ಲಿಕಾಯಿ ಜೀವಸತ್ವ ಸಿ ಅಂಶವನ್ನ ಜಾಸ್ತಿ ಹೊಂದಿರೋದ್ರಿಂದ ಇದನ್ನ ಜೀವಸತ್ವ ಸಿ ದ ಭಂಡಾರ ಅಂತಾನೂ ಸಹಿತ ಕರೀತಾರೆ. ಮತ್ತು ಇತರ ಪೌಷ್ಟಿಕಾಂಶಗಳಾದ ಜೀವಸತ್ವ ಬಿ ಮತ್ತು ಕಬ್ಬಿಣದ ಅಂಶವೂ ಸಹ ಇದರಲ್ಲಿ ಹೆಚ್ಚಿರುತ್ತದೆ. 1 ಡಜನ್ ಕಿತ್ತಳೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಅಂಶ ಬರೀ 1 ನೆಲ್ಲಿಕಾಯಿಯಲ್ಲಿ ನಮ್ಗೆ ಸಿಗುತ್ತದೆ. ಹಾಗಾಗಿ ಇದನ್ನ ನೆಲ್ಲಿಕಾಯಿನ ನಮ್ಗೆ ಜೀವಸತ್ವ ಸಿ ದ ಭಂಡಾರ ಅಂತಾನೂ ಸಹಿತ ಕರೀತಾರೆ. ಆಯುರ್ವೇದ ಇದರಲ್ಲಿ ನೆಲ್ಲಿಯನ್ನ ಹೆಚ್ಚಾಗಿ ಬಳಸುವುದರಿಂದ ಔಷಧೀಯ ಗುಣಗಳನ್ನು ಹೊಂದಿರುವ ಸ್ಥಳೀಯ ಹಣ್ಣುಗಳಲ್ಲಿ ನೆಲ್ಲಿಕಾಯಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. 1 ಚಮಚ ನೆಲ್ಲಿ ರಸ ಮತ್ತು 1 ಚಮಚ ಜೇನುತುಪ್ಪ ಮಿಶ್ರಣವನ್ನು ಸೇವಿಸುವುದರಿಂದ ಆಸ್ತಮಾ, ಕ್ಷಯ, ರಕ್ತಸ್ರಾವ, ಗಂಟಲು ರೋಗ, ಸ್ಕರ್ವಿ, ಮಧುಮೇಹ, ನೆನಪಿನ ಶಕ್ತಿ ಕುಂದುವಿಕೆ, ಕ್ಯಾನ್ಸರ್, ನರದೌರ್ಬಲ್ಯ, ಕೆಮ್ಮು, ನೆಗಡಿ, ಕೂದಲು, ನೆರೆತ ಇತ್ಯಾದಿ ಸಮಸ್ಯೆಗಳನ್ನ ತಡೆಗಟ್ಟಬಹುದು. 1 ಟೇಬಲ್ ಚಮಚ ನೆಲ್ಲಿ ರಸವನ್ನ 1 ಬಟ್ಲು ಹಾಗಲಕಾಯಿ ರಸದೊಂದಿಗೆ ಮಿಶ್ರಣ ಮಾಡಿ ಇದನ್ನ ಕೆಲವು ತಿಂಗಳವರೆಗೆ ಪ್ರತಿದಿನ ಬೆಳಗ್ಗೆ ಸೇವಿಸುವುದರಿಂದ ದೇಹದಲ್ಲಿ ಸ್ವಾಭಾವಿಕ ಇನ್ಸುಲಿನ್ ಉತ್ಪಾದನೆಯನ್ನ ಇದು ಪ್ರಚೋದಿಸುತ್ತದೆ. ತಾಜಾ ಹಣ್ಣಿನ ರಸ ಸಿಗದಿದ್ದಲ್ಲಿ ಒಣಗಿದ ನೆಲ್ಲಿ ಪುಡಿಯನ್ನ ಜೇನುತುಪ್ಪದ ಜೊತೆ ಮಿಶ್ರಣ ಮಾಡಿ ಉಪಯೋಗಿಸಬಹುದು. ಈ ಗುಣಗಳನ್ನ ಹೊಂದಿರುವ ನೆಲ್ಲಿಯನ್ನ ರಸಾಯನ ಮತ್ತು ಮೇದ್ಯ ರಸಾಯನ ಎಂದು ಕರೆಯುತ್ತಾರೆ. ಅಂದ್ರೆ ಬುದ್ಧಿ ಚಾತುರ್ಯದ ಉತ್ತೇಜಕ ಎಂದು ಕರೆಯುತ್ತಾರೆ. ಮೇದ್ಯ ರಸಾಯನ ಅಂದ್ರೆ ಬುದ್ಧಿ ಚಾತುರ್ಯದ ಉತ್ತೇಜಕ ಅಂದ್ರೆ ನಮ್ದು ಬುದ್ಧಿ ಚಾತುರ್ಯತೆಯನ್ನು ಹೆಚ್ಚಿಸುವಲ್ಲಿ ಸಹಿತ ನೆಲ್ಲಿಕಾಯಿ ಸಹಾಯಕಾರಿಯಾಗಿದೆ. ನೆಲ್ಲಿಕಾಯಿಗಳನ್ನ ಇಂಕ್ ಮತ್ತು ತಲೆ ಕೂದಲಿಗೆ ಹಚ್ಚುವ ತೈಲ ತಯಾರಿಕೆಯಲ್ಲಿ ಸಹಿತ ಉಪಯೋಗಿಸಲಾಗುತ್ತದೆ. ನೆಲ್ಲಿ ಮರದ ಎಲೆಗಳಲ್ಲಿ ಟ್ಯಾನಿನ್ ಅಂಶವು ಹೆಚ್ಚಾಗಿರುತ್ತದೆ. ಈ ಮರದ ಎಲೆಗಳನ್ನ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಇದರ ಸಾರದಿಂದ ಬಾಯಿ ಮುಕ್ಕಳಿಸಿದಲ್ಲಿ ಇದು ಬಾಯಿಯಲ್ಲಾಗುವ ಹುಣ್ಣುಗಳನ್ನ ಮಾಯಿಸುತ್ತದೆ. ಹಾಗೆ ಮರದ ಚಿಗುರೆಲೆಗಳನ್ನ ಚೆನ್ನಾಗಿ ಜಜ್ಜಿ ಮೊಸರಿನೊಂದಿಗೆ ಸೇರಿಸಿ ಸೇವಿಸಿದಲ್ಲಿ ಅಜೀರ್ಣ ಮತ್ತು ಅತಿಸಾರವನ್ನು ತಡೆಗಟ್ಟಬಹುದು. ಎಲೆ ಮತ್ತು ತೊಗಟೆಗಳಲ್ಲಿ ಒಗರು ಇರುವುದರಿಂದ ಎಲೆಗಳನ್ನ ದನಕರುಗಳ ಮೇವು ಮತ್ತು ಗೊಬ್ಬರ ತಯಾರಿಸಲು ಉಪಯೋಗಿಸಬಹುದು. ನೆಲ್ಲಿ ಮರದ ಹೂಗಳನ್ನ ಬೇದಿ ನಿವಾರಣೆಯಲ್ಲಿ ಹಾಗೂ ಬೇರುಗಳನ್ನ ಕಾಮಾಲೆ ರೋಗ ನಿವಾರಣೆಯಲ್ಲಿ ಉಪಯೋಗಿಸಬಹುದು. ಇದಿಷ್ಟು ನೆಲ್ಲಿಕಾಯಿಯ ಬಗ್ಗೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ 8197401089 ನಂಬರ್ಗೆ ಸಂಪರ್ಕಿಸಿರಿ. ಧನ್ಯವಾದಗಳು. ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲಾ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕಾರ್ಯಕ್ರಮ ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್. ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಹೋಗಿಸಿದೆ.